ಸೌಂದರ್ಯ ಲಹರಿಯ 65ನೇ ಶ್ಲೋಕ ಏನ್ ಹೇಳುತ್ತೆ ಅಂತ ಹೇಳ್ತೀರಾ? ಖಂಡಿತ. ನೋಡಿ, ಸೌಂದರ್ಯ ಲಹರಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಶ್ಲೋಕವನ್ನ ನಾವು ಆಧರಿಸಬೇಕಾದ್ದು ಬಹಳ ಮುಖ್ಯ. ಜಗನ್ಮಾತೆ ಕೃಪಾ ಕಟಾಕ್ಷದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಕಲೆ, ಒಂದೊಂದು ವಿಶೇಷವಾಗಿರ್ತಕ್ಕಂಥ ರೂಪುರೇಖೆಗಳು ಇದ್ದೇ ಇರುತ್ತೆ. ಹುಟ್ಟತಾನೆ ಸಂಸ್ಕಾರ ಬರುತ್ತೆ. ಹುಟ್ಟದೇ ಇದ್ರೂ ಎಷ್ಟೋ ಜನ ಸಂಸ್ಕಾರವಂತರಾಗಿರೋರು ಆ ಮಕ್ಕಳಿಗೆ ಗೈಡ್ಲೈನ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ನೀವು ಹೀಗೆ ಇರಬೇಕು, ನೀವು ಹೀಗಿದ್ರೆ ಉತ್ತಮ ಅನ್ನೋದು. ಕೆಲವರಿಗೆ ಗೊತ್ತಿಲ್ಲದೇನೆ ರಕ್ತಗತವಾಗೇ ಬಂದ್ಬಿಡುತ್ತೆ. ಇದೆಲ್ಲ ಜೀವನ ಚರಿತ್ರೆಯಲ್ಲಿ ಕೆಲವೊಬ್ಬರಿಗೆ ಬಲವಂತವಾಗಿ ಒಳಗೆ ತುರುಕಬೇಕು. ಕೆಲವ್ರ ಮಕ್ಕಳು ಹಸುವು ಕೊಡಮ್ಮ ಅಂತಾರೆ, ಸ್ವಲ್ಪ ಇಟ್ಟರೆ ಸಾಕು ಫಸ್ಟ್ ಕ್ಲಾಸಾಗಿ ತಿಂತಾ ಇರುತ್ತವೆ, ಇಲ್ಲ ಸ್ಪೂನ್ ಹಾಕೊಂಡು ತಿನ್ನುತ್ತವೆ. ಕೆಲವರೆಲ್ಲ ತುರುಕಬೇಕು, ಬಾರೋ ಬಾರೋ ತಿನ್ನು ಅಂತ. ಹಾಗೆ ಜೀವನದಲ್ಲಿ ಆಧ್ಯಾತ್ಮ ಅನ್ನೋದು ಕೆಲವ್ರಿಗೆ ಮಾತ್ರ. ಕೆಲವರಿಗೆಲ್ಲ ಬನ್ರಯ್ಯ ಅನ್ಬೋದು. ಕೆಲವ್ರನ್ನೆಲ್ಲ ತಿದ್ದುಪಡಿಬೋದು, 4 ಬಾರಿಸಿ ಹೊರಗಡೆ ಕರೆದು ಈ ಕಡೆ ಎಳ್ಕೋಬೋದು. ಕೆಲವ್ರನ್ನಂತೂ ಮೊಂಡು ಜನ್ಮ, ಕಲ್ಲೆತ್ತು ಬಂಡೆ ಎತ್ತಾಕಿದ್ರು ಆಗಲ್ಲ ಅಂತಾರೆ. ಏಕೆಂದರೆ ಅವ್ರ ಹಣೆ ಬರದಲ್ಲಿ ಕರ್ಮ ನಾವೇನು ಮಾಡೋಕ್ಕಾಗತ್ತೆ. ಇಂಥ ಒಂದು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತನಗೇ ತಾನು ಬರ್ತಕ್ಕಂಥ ಅವಕಾಶಗಳು ಎಷ್ಟೋ ಜನಕ್ಕೆ ಜೀವಂತ ಕಲೆಯೇ ಆ ಭಗವಂತನ ಕೃಪಾಕಟಾಕ್ಷ. ಇವತ್ತಿನ ದೇವಿ ಆದಿಶಂಕರಾಚಾರ್ಯನ ಸ್ವಾಗತಿಸೋಣ. ಆ ದೇವಿ ಏನು ಕೊಡ್ತಾಳೆ, ಏನು ಫಲವನ್ನು ಕೊಡ್ತಾಳೆ, ಆ ಫಲದಲ್ಲಿ ಏನು ಸಿಗುತ್ತೆ ಅನ್ನೋದು ಕೂಡ ನಿಮಗೆ ತಿಳಿಸ್ತೀನಿ. ಬನ್ನಿ ಶಂಕರಾಚಾರ್ಯನ ಸ್ವಾಗತಿಸೋಣ. ಇವತ್ತಿನ ದೇವಿ ದ್ವಾದಶ ಅರ್ಧ ಅಂತ. ದ್ವಾದಶದ ಅರ್ಧ ಅಂದರೆ 6 ಅಂತ. 6 ಮುಖದವಳು. ಇವಳು ಶವದ ಮೇಲೆ ಕೂತಿರ್ತಾಳೆ. ವಿಶೇಷವಾಗಿರ್ತಕ್ಕಂಥ ರೂಪುರೇಖೆಗಳು. ಶವದ ಮೇಲೆ ಕೂತ್ಕೊಂಡ್ರು ತಾಳ ಇಟ್ಕೊಂಡಿರ್ತಾಳೆ. ತಾಳ ಏನಕ್ಕೆ ಇಟ್ಕೊಂಡಿರ್ತಾಳೆ? ಸಂಗೀತ ಹಾಡಕ್ಕೆ. ಸಂಗೀತ ಏನಕ್ಕೆ ಹಾಡ್ತಾಳೆ ಅಂದರೆ ಜೀವನ ಚರಿತ್ರೆಯಲ್ಲಿ ಇಡೀ ಜಗತ್ತಲ್ಲೇ ಪ್ರತಿಯೊಬ್ಬ ಮನುಷ್ಯನಿಗೆ ಮನಸ್ಸು ನೆಮ್ಮದಿ ಬೇಕು. ತಾಳ, ಮೇಳ, ಸಂಗೀತ ಎಲ್ಲವೂ ಬೇಕಾದಾಗ ಇದ್ದಾಗ ಎಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಮದುವೆಗೆ ಮಂಗಳವಾದ್ಯ ಇಲ್ಲದೆ ಮದುವೆ ಏನಾದ್ರು ನಡೆಯುತ್ತಾ? ಪ್ರಯೋಜನವೇ ಇಲ್ಲ. ಯಾವ ಕಾಲಕ್ಕೂ ಉಪ್ಪಿಲ್ಲದೆ ಊಟ ಇರುತ್ತಾ? ಖಂಡಿತ ಇರಲ್ಲ. ಜಗತ್ತಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಹೆಣ್ಣಿಲ್ಲದೆ ಜೀವನ ನಡೆಯುತ್ತಾ? ಇಲ್ಲವೇ ಇಲ್ಲ. ತಾಯಿ ಆದರೂ ಇರಬೇಕು, ತಂಗಿ ಆದರೂ ಇರಬೇಕು, ಅತ್ತೆ ಸೊಸೆ ಅಂತ ಹೇಳಾದರೂ ಇರಬೇಕು, ಇಲ್ಲ ಹೆಂಡತಿ ಆದರೂ ಇರಬೇಕು ಅಂತ ಕೆಲವೊಬ್ಬರಿಗೆ. ಆದರೆ ಕೆಲವೊಬ್ಬರಿಗೆ ಎಂಥ ಸ್ವಾರಸ್ಯ ಇದ್ರೂ ಜಗತ್ತಲ್ಲಿ ಏನೂ ಇಲ್ಲದೆ ಇದ್ದಾಗ ಎಲ್ಲ ಕಳ್ಕೊಂಡಂಗೆ ಕೂತಿರ್ತಾರೆ. ಅಯ್ಯೋ ಅಮ್ಮ ತಾಯಿ ಅಂದಂಗೆ. ಯಾಕೋ ಗೊತ್ತಿಲ್ಲ, ಜೀವನದಲ್ಲಿ ಕೆಲವರಿಗೆ ಆ ಮುದ್ದುತನ ಅನ್ನೋದು ಮಂದವಾಗಿರ್ತಕ್ಕಂಥದ್ದು. ಈ ಮಂದ ಚಲನೆಯನ್ನು ಸರಿಪಡಿಸೋದು ಜೀವನ ಚರಿತ್ರೆ. ಇಂಥ ಒಂದು ಜೀವನ ಚರಿತ್ರೆ ಪ್ರತಿಯೊಬ್ಬರಲ್ಲೂ ಉಲ್ಲಾಸವನ್ನು ತರೋದು ಸಂಗೀತ ಮಾತ್ರ. ಅದಕ್ಕೆ ಇಂಥ ಒಂದು ಸಂಗೀತಕ್ಕೆ ಪ್ರತಿಯೊಬ್ಬರು ಹೋಗೊಟ್ಟಕ್ಕೆ ಅವಕಾಶವನ್ನು ಮಾಡಿಕೊಡೋ ಜಗನ್ಮಾತೆ ಇವತ್ತಿನ ದೇವಿ ಆ ದ್ವಾದಶಾರ್ಧ ದೇವಿ ಅಂದರೆ 6 ಮುಖದವಳು. ವಿಶೇಷವಾಗಿರ್ತಕ್ಕಂಥ ದ್ವಾದಶ ಅಂದರೆ 12. 12ರಲ್ಲಿ ಅರ್ಧ ಯಾವುದು? ಅರ್ಧ ಮುಖವಾಗಿರ್ತಕ್ಕಂಥ 6 ಮುಖ. ಅದಕ್ಕೆ ಈ ದೇವಿಯನ್ನು ಸ್ವಾಗತಿಸೋಣ. ಆ ಶ್ಲೋಕ ಏನು ಅಂತ ನೋಡೋಣ. ವಿಪಂಚ ಗಾಯಂತಿ ವಿವಿಧಮವಧಾನಂ ಪಶುಪತೆ ಸ್ವಯಾರಬ್ಧೇ ವಕ್ತುಂ ಚಲಿತ ಶಿರಸಾ ಸಾಧು ವಚನೆ ತದೀಯೈರ್ಮಾಧುರ್ಯೈಃ ಅಪಲಪಿತ ತಂತ್ರೀಕಲರವಾ ನಿಜಾಂ ವೀಣಾಂ ವಾಣಿ ನಿಚುಲಯತಿ ಚೋಲೇನ ನಿಭೃತಂ ವಿಪಂಚ ಗಾಯಂತಿ ವಿವಿಧಮವಧಾನಂ ಪಶುಪತೆ ಸ್ವಯಾರಬ್ಧೇ ವಕ್ತುಂ ಚಲಿತ ಶಿರಸಾ ಸಾಧು ವಚನೆ ತದೀಯೈರ್ಮಾಧುರ್ಯೈಃ ಅಪಲಪಿತ ತಂತ್ರೀಕಲರವಾ ನಿಜಾಂ ವೀಣಾಂ ವಾಣಿ ನಿಚುಲಯತಿ ಚೋಲೇನ ನಿಭೃತಂ. ನಿಚುಲಯತಿ ಅಂದರೆ ಪುನರ್ಜನ್ಮ ಅಂತ. ದೇವಿ ಪುನರ್ಜನ್ಮವನ್ನು ಕೊಡ್ತಾಳಂತೆ. ಕೆಲವರೆಲ್ಲ ಇವತ್ತು ಹಾಸ್ಪಿಟ್ಲಿಗೆ ಹೋದವ್ರು ವಾಪಸ್ ಬಂದ್ಬಿಟ್ರೆ ಅಯ್ಯೋ ನಿಂಗೆ ಮತ್ತೆ ಪುನರ್ಜನ್ಮ ಕಣೆಯಾ ಅಂತಾರೆ. ಕೆಲವು ಮಗು ಯಾವುದಾದ್ರೂ ಇನ್ಕ್ಯುಬೇಟರ್ ಇಟ್ಟಿರಬೇಕಾದ್ರೆ ವಾಪಸ್ ಬಂದರೆ ಸಾಕು, ಅಯ್ಯೋ ಬದುಕ್ತು ನೋಡಿ ನಿಮ್ಮ ಮಗು, ಪುನರ್ಜನ್ಮ ರೀ ಅಂತ. ಸರಿ 60 ವರ್ಷ ಶಾಂತಿ ಹಾಕಿದ್ರೆ ಮತ್ತೊಂದು ಜನ್ಮ, ಇವತ್ತು ನೋಡಿದ್ರೆ ಸಾಯ್ತಾ ಇದ್ದವ್ರು ಬದುಕಿದ್ರಿ ಅನ್ನೋ ರೀತಿ. ಅದಕ್ಕೆ ಆ ಪುನರ್ಜನ್ಮವನ್ನು ನೀಡೋದು ಅಂದರೆ ಬೆಡ್ ರಿಡನ್ ಆಗಿದ್ದವ್ರನ್ನ ವಾಸಿ ಮಾಡೋದು, ಅಥವಾ ಕೈಕಾಲು ನಡಗ್ತಾ ಇದ್ಬೇಕಾದ್ರೆ ಏನಾದರೂ ಸತ್ತೋಗ್ತಾರ ಅನ್ನೋರಿಗೆ ನೀರು ಕೂಡ ಹಾಕ್ಬಿಟ್ಟವ್ರಿಗೆ ಎದ್ದು ಬಂದ್ಬಿಡೋದು. ಇದನ್ನೆಲ್ಲ ಪರಿವರ್ತನೆ ಮಾಡತಕ್ಕಂಥ ಅವಕಾಶ ಈ ದೇವಿಯಲ್ಲಿ ಮಾತ್ರ. ಅದು ಏನು ಹೇಳ್ತಾಳೆ ಅಂದರೆ, ವಂಶ ಪಾರಂಪರ್ಯವಾಗಿ ಯಾರಾದರೂ ಬೇರೆಯವರು ಇವರು ಕುರಿತು ಬೇರೆ ಪೂಜೆ ಪುನಸ್ಕಾರ ಮಾಡಿದ್ರೂ ಕಾಪಾಡ್ತಾಳೆ. ಅಂದರೆ ತಾಯಿ ಆದವಳು ನನ್ನ ಗಂಡನ ಕಾಪಾಡು ಅಂದರೆ ಕಾಪಾಡ್ತಾಳಂತೆ, ರಕ್ಷಣೆ ನೀಡ್ತಾಳಂತೆ. ಇಂಥ ಒಬ್ಬಳು ಜಗಜ್ಜನನಿ. ತಾಯಿಯ ಒಂದು ಋಣವನ್ನು ತಾನು ಯಾವತ್ತಿದ್ರೂ ತೀರಿಸ್ಕೊತಾಳಂತೆ, ಋಣ ಇದ್ದರೆ. ಅದಕ್ಕೆ ಋಣ ಲೆಕ್ಕವನ್ನು ಇಡಬೇಕಾದ್ರೆ ಆ ಲೆಕ್ಕದ ಪುಸ್ತಕ ಇಟ್ಕೊಂಡಿರ್ತಾಳಂತೆ ಅವಳು.
ಅಂದರೆ 6ನೇ ಮುಖಭಾಗದಲ್ಲಿ ಬರೀ ಲೆಕ್ಕ ಹಾಕ್ತಿರ್ತಾಳೆ, ಏನು ಋಣ ಇದೆಯಾ ಇಲ್ಲವಾ ಅಂತ. ಅದಕ್ಕೆ ಇವಳು ಋಣ ವಿಮುಕ್ತಿಯನ್ನು ಕೂಡ ಕೊಡ್ತಾಳೆ. ಜೀವನದಲ್ಲಿ ಯಾರಾದ್ರೂ ಮನುಷ್ಯ ಸತ್ತೋದ್ರೆ ಮತ್ತೆ ತಿರುಗಿ ಋಣ ಇದ್ದರೆ ಮತ್ತೆ ಹುಟ್ತೀವಿ, ಬೇಡಪ್ಪ ಈ ಋಣನೇ ಬೇಡ, ಮತ್ತೆ ಪುನರ್ಜನ್ಮನೇ ಬೇಡ ಅಂತೀವಿ. ಆ ಥರ ಆ ಋಣ ವಿಮುಕ್ತಿಯನ್ನು ಕೊಡಬೇಕು. ಅದಕ್ಕೆ ಋಣ ವಿಮೋಚ ನಾಶ ಅಂತ ಹೇಳಿ ನಾಶವನ್ನು ಮಾಡ್ತಕ್ಕಂಥ ಎಲ್ಲ ಋಣಗಳನ್ನ ಪರಿವರ್ತನೆ ಮಾಡೋರು ಆ ಪರಮೇಶ್ವರ ಒಬ್ಬನೇ. ಅದಕ್ಕೆ ಋಣ ವಿಮುಕ್ತನಾಥ ಅಂತ ಹೇಳಿ ತಿರುಚೇರೆ ಅನ್ನೋ ಕ್ಷೇತ್ರದಲ್ಲಿ ಹೇಳಿರ್ತಕ್ಕಂಥ ದೇವಿಯ ಅಂಶವೇ ಇವಳು. ಅದಕ್ಕೆ ದ್ವಾದಶ ಅರ್ಧದಲ್ಲಿರ್ತಕ್ಕಂಥ 6 ಮುಖದವಳು, 6 ಶಕ್ತಿಯನ್ನು ಕೊಡ್ತಕ್ಕಂಥವಳು, ಅರಿಷಡ್ವರ್ಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥವಳು, ಯಾವ ಚಕ್ರ ಆಕ್ಟಿವೇಶನ್ ಆಗಿಲ್ವೋ ಆಕ್ಟಿವೇಶನ್ ಕೊಡೋವಳು, ಸಂಗೀತ ಪ್ರಿಯ ಆಗಿರ್ತಕ್ಕಂಥ ಸಂಗೀತ ಧಾರೆಯನ್ನು ನಮಗೆ ಪರಿಪೂರ್ಣವಾಗಿ ಕೊಡ್ತಕ್ಕಂಥವಳು, ಜೀವನ ವಿಮುಕ್ತಿಯನ್ನು ಪಡೆತಕ್ಕಂಥವಳು, ಜಗತ್ ಜ್ಯೋತಿಯನ್ನು ಬೆಳಗ್ತಕ್ಕಂಥವಳು. ಇಂಥ ಒಂದು ಜಗನ್ಮಾತೆಯನ್ನು ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಮುಖಾಂತರ.